ವಿರೋಧ ಪಕ್ಷದವರು ಸರ್ಕಾರವನ್ನು ಟೀಕೆ ಮಾಡ್ತಿದ್ದಾರೆ. ಕಳೆದ 3 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ, ಧನಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಸರ್ಕಾರ ಕಡೆಗಣಿಸ್ತಾ ಇದೆ. ನೋಡಿ, ಅದು ಅವ್ರ ಡಿಪಾರ್ಟ್ಮೆಂಟ್ ಅದ, ಅವ್ರು ಉತ್ತರ ಕೊಡ್ತಾರೆ. ಈಗ ಅವ್ರ ಇಲಾಖೆಯಿಂದ ಹೆಂಗೆ ಕೊಡ್ಲತ್ತ ಸಂಬಂಧಪಟ್ಟವ್ರು ಕೇಳಿದ್ರೆ ಅದಕ್ಕೆ ಏನೋ ಸರಿಯಾಗಿ ಉತ್ತರ ಕೊಡ್ಬೋದು. ಈಗ ನನ್ನ ಇಲಾಖೆದು ಕೇಳಿದ್ರೆ ಅಷ್ಟು ಮಾತ್ರ ಹೇಳ್ಬೋದು ನಾವು. ಇಲ್ಲ ನೀವು ಮತ್ತೆ ಸುತ್ತಾಕಿ ಎಲ್ಲೆಲ್ಲ ಹೋಗ್ಬೇಡ. ನನಗೆ ಸಂಬಂಧಪಟ್ಟದ ಇಲಾಖೆ ಅಲ್ಲ, ನನಗೆ ಸಂಬಂಧ ಬರುವುದಿಲ್ಲ. ನನಗೇನ್ರೆ ಸಂಬಂಧ ಇಲಾಖೆಗಿದ್ರೆ ಕೇಳಿದ್ರೆ ನಿಮಗೆ ಇರ್ಬೋದು. ಇದ್ರೆ ಏನಾಯ್ತು ಅದು ಆ ಇಲಾಖೆಯವ್ರ ನಡೆಸೋದು ನಾ ಏನು ಮಾಡ್ರಿ? ಇರ್ಬೋದು. ಹೇಳ್ಬೋದು, ಬೇಕು ಕೊಡ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚೇನು ಮಾಡ್ಲಿಕ್ಕೆ ನಾವು ಅವ್ರಿಗೆ ಮಂತ್ರಿಗಳಿಗೆ ಹೇಳ್ಬೋದು, ಬೇಕು ಕೊಡ ಅಂತ ಹೇಳ್ತೀವಿ. ಅದಕ್ಕಿಂತ ಹೆಚ್ಚು ನಮಗೆ ಅವ್ರ ಲೆಕ್ಕಾಚಾರ ಎಷ್ಟು ದುಡ್ಡು ಹೋಗ್ತದೆ ತಿಂಗಳಿಗೆ, ಏನು ಕೊಡಬೇಕು ಅದು ನಮಗೆ ಗೊತ್ತಿಲ್ಲ. ಅವ್ರು ರಿಕ್ವೆಸ್ಟ್ ಮಾಡ್ತೀವಿ ನಾವು ಮಂತ್ರಿಗಳಿಗೆ ಬೇಕು ಕೊಡಿಸಿ ಅಂತ. ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದೆ ಸರ್. ಸಾಕಷ್ಟು ಜನರು ಸ್ಯಾಲ್ರಿ ಆಗ್ತಾ ಇಲ್ಲ, MLA PA ಸ್ಯಾಲ್ರಿ ಆಗ್ತಿಲ್ಲ ಅಂತ ಆರ್ಥಿಕ ಇಲಾಖೆಗೆ ಲೆಟರ್ ಬರೆದಿದ್ದಾರೆ. ಹೊರಗುತ್ತಿಗೆಯವರಿಗಂತೂ 6-8 ತಿಂಗಳು ಸಂಬಳನೇ ಆಗಿಲ್ಲ. ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದೆ. ಇದು ಹೊಸದಲ್ಲ, ಈ ಥರ ಡಿಲೇ ಆಗಿರೋದು ಹೊಸದಲ್ಲ. ಯಾವುದೇ ಸರ್ಕಾರ ಬಂದಾಗ ಡಿಲೇ ಆಗಿ ಪೇಮೆಂಟ್ ಮಾಡೋದು ನೂರಾರು ಉದಾಹರಣೆಗಳಿದಾವೆ. ಸೊ ನಮ್ಮ ಸರ್ಕಾರ ಬಂದ ಮೇಲೆ ಆಗಿಲ್ಲ. ಸೊ ಹಿಂದಿನ ನೀವು ದಾಖಲೆ ತೆಗೆದು ನೋಡ್ರೆ ಅವಾಗ ಕೂಡ ಹಿಂಗೆ ಆಗಿದಂಥ ಉದಾಹರಣೆ ಡಿಲೇ ಪೇಮೆಂಟ್ ಆಗಿದ್ದು ಸಾಕಷ್ಟಿದೆ. ಅದು ಸಂಬಳ ಇರ್ಬೋದು, ಗುತ್ತಿಗೆದಾರರ ಪೇಮೆಂಟ್ ಇರ್ಬೋದು, ಬೇರೆ ಏನಾರು ಇರ್ಬೋದು, ಸಾಕಷ್ಟು ಸರಿ ಆಗಿದ್ದು ಉದಾಹರಣೆ ಇದೆ. ಆದರೆ ಕೊಡಲಿಕ್ಕೆ ಬೇಕು, ಸರ್ಕಾರ ಕೊಡ್ತದೆ. ಲೇಟ್ ಆದರೂ ಕೂಡ ಕೊಡಲೇಬೇಕು, ಕೊಡ್ತಾರೆ. ಹೇಳಿದೆ ಬಂದಿದೆ, ಅದು ನಾಳೆ ಮೀಟಿಂಗ್ ಇದೆ ನ್ಯಾಷನಲ್ ಹೈವೇದವ್ರ ಜೊತೆ. ನಾವು ಜೂನ್ 30 ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ. ಈಗ ನಾಳೆ ಇನ್ನೊಂದು ಸಾರಿ ಕೇಳ್ತೀವಿ, ಅವ್ರು ನಾಳೆ ಮೀಟಿಂಗ್ ಇದೆ. ಇಲ್ಲ, ಎಕ್ಸಿಸ್ಟಿಂಗ್ ರೋಡು ಇದ್ ರೋಡನ್ನ ವೈಡ್ನಿಂಗ್ ಮಾಡಿ ಮಾಡೋದು ಅಷ್ಟೇ. ಟನಲ್ ಅದು ಸಪ್ರೇಟ್ ಇಶ್ಯೂ. ಅದು ಬೇರೆ, ಅದು ಇನ್ನೂ ಬಂದಿಲ್ಲ. ಅದು ಬೇರೆ 3 ಕಿಲೋಮೀಟರ್